ಹೌದು ಮೇಡಮ್, ನಾವು ಹನುಮಂತ ಸಾಗರ ಅನಂತಕುಮಾರ್ ಅಂದ್ಬಿಟ್ಟು ಇಲ್ಲಿ 30 ವರ್ಷದಿಂದ ನಮ್ಮ ಏನೇ ಒಂದು ದೇವಸ್ಥಾನದ ನಾರ್ಮಲಾಗಿ ನಡೀತಾ ಇತ್ತು. ಇವತ್ತು ಅದ್ದೂರಿಯಾಗಿ ನಾವು ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿದ್ಮೇಲೆ ಇವತ್ತು ಒಂದು ಜಾತ್ರೆ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಮ್ಮದು ಚಿಕ್ಕ ಗ್ರಾಮ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟು ಇವಾಗ ಈ ಅದ್ದೂರಿಯಾಗಿ ಆಗಿದೆ, ಕಾರ್ಯಕ್ರಮ ನೆರವೇರಿದೆ. ಆದ್ದರಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾವು ಧನ್ಯವಾದಗಳು ತಿಳಿಸ್ತೀವಿ. ನೀವು ಹಾಗೂ ನೀವು ಬಂದಿರೋದನ್ನ ಮೀಡಿಯಾ, ಯಾವ ಮೀಡಿಯಾ ಮೇಡಮ್? ಅರ್ಕಾವತಿ ನ್ಯೂಸ್ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮ್ಮ ಒಂದು ಪುಟ್ಟ ಗ್ರಾಮನ ಇಷ್ಟೊಂದು ಎನ್ಲಾರ್ಜ್ ಮಾಡಿ ತೋರಿಸ್ತಾ ಇದ್ದೀರಾ. ನಮ್ಮ ಹನುಮಂತ ಸಾಗರ ವತಿಯಿಂದ ಎಲ್ರಿಗೂ ನಿಮ್ಗೆ ಧನ್ಯವಾದಗಳು ಸರ್. ಇವತ್ತು ಇಲ್ಲಿ ನಮ್ಮ ಕೀರ್ತನಾಥ ಸ್ವಾಮೀಜಿಗಳು ಬಂದಿದ್ದರು. ಆದಿಚುಂಚನಗಿರಿ ಶಾಖಾ ಮಠ ಇರೋದ್ರಿಂದ ಕೀರ್ತನಾಥ ಸ್ವಾಮಿಗಳು ಆಚರಣೆಯಾಗಿರ್ತಾರೆ. ಹಾಗೆ ಮತ್ತು ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಬರಬೇಕಾಗಿತ್ತು, ಅವ್ರ ಕಾರಣಾಂತರದಿಂದ ಬಂದಿಲ್ಲ. ಇದಾದಮೇಲೆ ಸುಮಾರು ಗಣ್ಯಗಳು, ಊರ ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಹಿರಿಯರು ಇವರ ಸುಮಾರು ಜನ ಆಗಮಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ನಮ್ಮ ಹಿರಿಯರು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿದ್ರು. ಅದು ಶಿಥಿಲವಾಗಿತ್ತು. ಅದಕ್ಕೆ ನಾವೆಲ್ಲ ಇದು ಮಾಡಿ ನಾವು ಹಿರಿಯರೆಲ್ಲ ನಮ್ಮ ಗೋವಿಂದರಾಜರ ಮನೆಗೆ ಕೇಳ್ಕೊಂಡು ಹಿರಿಯ ದಾನಿಗಳು ಅವ್ರು ಜಾಗ ಕೊಟ್ಟರು. ಅವ್ರು ಕೊಟ್ಟಂಥ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಗಂಡರುಗಳ ಸೇರಿ ಅವ್ರಿಗೆ ದೇಣಿಗೆ ಕೊಟ್ಟು ಈ ಮಟ್ಟಕ್ಕೆ ದೇವಸ್ಥಾನ ಕಟ್ಟಿದ್ವಿ. ದಾನಿಗಳಿಗೆಲ್ಲ ಧನ್ಯವಾದ ಹೇಳ್ತೀನಿ ಮೇಡಮ್. ಅವ್ರು ನಮ್ಮ ಕೈ ಜೋಡಿಸಿದ್ರು. ನಮ್ಮೂರು ದೇವಸ್ಥಾನ ಇನ್ನೂ ಅದ್ದೂರಾಗಲಿ ಅಂದ್ಬಿಟ್ಟು ಆ ತಾಯಿ ನಮ್ಮ ಅಮ್ಮನಿಗೆ ನಾವೇ ನಮ್ಮ ಆಸ್ತಿ ಒಳಗೆ ಜಾಗ ಕೊಟ್ಟಿದ್ದೀವಿ.